ನಮಸ್ಕಾರ ಸ್ನೇಹಿತರೆ, ನಾಡುನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಆಮ್ ಆದ್ಮಿ ಪಕ್ಷದ ಅತ್ಯಂತ ಪ್ರಭಾವಿ ಮತ್ತು ವಿದ್ಯಾವಂತ ನಾಯಕ ಅಂತ ಹೇಳಿ ರಾಘವ್ ಚಡ್ಡಾ ಅವರು ಖ್ಯಾತಿ ಪಡೆದಿದ್ದಾರೆ. ಈ ನಡುವೆ ಅವರ ಆಸ್ತಿ ವಿವರಗಳ ಬಗ್ಗೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಹಾಗಿದ್ರೆ ರಾಘವ್ ಚಡ್ಡಾ ಅವರ ಒಟ್ಟು ಆಸ್ತಿ ಎಷ್ಟು? ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಆಮ್ ಆದ್ಮಿ ಪಕ್ಷದ ಅತ್ಯಂತ ಪ್ರಭಾವಿ ಮತ್ತು ವಿದ್ಯಾವಂತ ನಾಯಕ ಅಂತ ಹೇಳಿ ಗುರುತಿಸಿಕೊಂಡಿದ್ದ ರಾಘವ್ ಚಡ್ಡಾ ಅವರಿಗೆ ಪಕ್ಷದ ಹೈಕಮಾಂಡ್ ಇದೀಗ ಶಾಕ್ ನೀಡಿದೆ. ಅವರನ್ನು ರಾಜ್ಯಸಭೆಯ ಉಪನಾಯಕ ಸ್ಥಾನದಿಂದ ಕಿತ್ತೊಗೆಯಲಾಗಿದೆ. ಇನ್ಮುಂದೆ ಪಕ್ಷದ ಪರವಾಗಿ ಮಾತನಾಡಲು ಅವರಿಗೆ ಸಮಯ ನೀಡಬಾರದು ಅಂತ ಹೇಳಿ ರಾಜ್ಯಸಭೆ ಸಚಿವಾಲಯಕ್ಕೆ ಪಕ್ಷವು ಪತ್ರವನ್ನು ಕೂಡ ಬರೆದಿದ್ದಾರೆ. ಇನ್ನು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಓದಿದ ರಾಘವ್ ಚಡ್ಡಾ ದೀರ್ಘಕಾಲದಿಂದ ಅರವಿಂದ್ ಕೇಜ್ರಿವಾಲ್ ಅವರ ನೆಂಚಿನ ಬಂಟನಾಗಿದ್ದರು. ಆದರೆ ಇತ್ತೀಚಿನ ಅಬಕಾರಿ ಹಗರಣದ ಪ್ರಕರಣದಲ್ಲಿ ಕೇಜ್ರಿವಾಲ್ ಅವರಿಗೆ ಸಿಕ್ಕ ಕ್ಲೀನ್ ಚೀಟ್ ಬಗ್ಗೆ ಚಡ್ಡಾ ಮೌನ ವಹಿಸಿದ್ದು ಪಕ್ಷದ ನಾಯಕತ್ವದ ಕೆಂಗಣ್ಣಿಗೆ ಕಾರಣವಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ನಡುವೆ ಅವರ ಆಸ್ತಿ ವಿವರ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ರಾಘವ್ ಚಡ್ಡಾ ಅವರ ಆಸ್ತಿ ಎಷ್ಟು? ಅಫಿಡವಿಟ್ನಲ್ಲಿ ಘೋಷಣೆ ಮಾಡಿರುವಂತಹ ಅಂಕಿಅಂಶಗಳ ಪ್ರಕಾರ ಇದಿಷ್ಟು ಆಸ್ತಿ ಇದೆ. ವರ್ಷ ಆಸ್ತಿ ವಿವರ ತಿಳಿಯುವುದಾದರೆ 2019ರಲ್ಲಿ 16.5 ಲಕ್ಷ ಲೋಕಸಭಾ ಚುನಾವಣೆ ವೇಳೆ, ಇನ್ನು 2020ರಲ್ಲಿ 19.97 ಲಕ್ಷ ವಿಧಾನಸಭಾ ಚುನಾವಣೆ ವೇಳೆ, 2022ರಲ್ಲಿ 37 ಲಕ್ಷ ರಾಜ್ಯಸಭಾ ಚುನಾವಣೆ ವೇಳೆ, ಇನ್ನು ಸುಮಾರು 30 ಲಕ್ಷ, ಅದೇ ರೀತಿ 30ರಿಂದ 40 ಲಕ್ಷ ನಗದು ಮತ್ತು ಬ್ಯಾಂಕ್ನಲ್ಲಿ 30ರಿಂದ 40 ಲಕ್ಷ ಠೇವಣಿ ಕೂಡ ಹೊಂದಿದ್ದಾರೆ. ಇನ್ನು ಷೇರು ಮತ್ತು ಬಾಂಡ್ಗಳಲ್ಲಿ 6.35 ಲಕ್ಷ ಹೂಡಿಕೆ ಮಾಡಿದ್ದಾರೆ. ಇನ್ನು ವಾಹನ 1.32 ಲಕ್ಷ ಮೌಲ್ಯದ ಮಾರುತಿ ಸ್ವಿಫ್ಟ್ ಡಿಸೈನರ್ ಕಾರು ಕೂಡ ಹೊಂದಿದ್ದಾರೆ. ಇನ್ನು ಅವರ ಹೆಸರಿನಲ್ಲಿ ಯಾವುದೇ ಸ್ವಂತ ಮನೆ ಅಥವಾ ಜಮೀನು ಇಲ್ಲ ಅಂತ ಹೇಳಿ ಘೋಷಣೆ ಮಾಡಿಕೊಂಡಿದ್ದಾರೆ. ಅದೇ ರೀತಿ ರಾಘವ್ ಚಡ್ಡಾ 2023ರಲ್ಲಿ ಬಾಲಿವುಡ್ ನಟಿ ಪರಿಣಿತಿ ಚೋಪ್ರಾ ಅವರನ್ನು ಮದುವೆಯಾಗಿದ್ದಾರೆ. ವರದಿಗಳ ಪ್ರಕಾರ ಪರಿಣಿತಿ ಅವರ ಒಟ್ಟು ಆಸ್ತಿ ಸುಮಾರು 74 ಕೋಟಿ ಅಂತ ಹೇಳಿ ಅಂದಾಜು ಮಾಡಲಾಗಿದೆ. ಅವರು ಮುಂಬೈನ ಬಾಂದ್ರಾದಲ್ಲಿ 22 ಕೋಟಿ ಮೌಲ್ಯದ ಐಷಾರಾಮಿ ಮನೆಯನ್ನು ಕೂಡ ಹೊಂದಿದ್ದಾರೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ನಮ್ಮ ಚಾನೆಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.